start my day ಹಾಯ್ ಹಲೋ ವೆಲ್ಕಮ್ with ಬ್ಯಾಕ್ ಟು little ಲವ್ oil. ಸಮಾಚಾರ The oil ಸಂತೆಗೆ. spinner. ಇವತ್ತಿನ I ಬ್ಲಾಗಲ್ಲಿ ವೈರಲ್ ಆಗಿರೋ heated ವಿಡಿಯೋ ಖುಷ್ಬು oil ಆಯಿಲ್ at ಬಗ್ಗೆ ನಾನು home. ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯಿತು So ಅನಿಸುತ್ತೆ, very ಬಟ್ ultimate ನಾನು area just to the ರಿಸಲ್ಟ್ಗೋಸ್ಕರ ವೇಟ್ oil. ಮಾಡ್ತಾ ಇದ್ದೆ. Keep on it. 100% ಗುಡ್ Boil it ರಿಸಲ್ಟ್ on a ಬಂದಿದೆ. ನಮ್ಮ ಅಕ್ಕನ slow ಮಗಳು ಕೊಟ್ಟಿದ್ದೆ. flame for good 2 hours. ಎಷ್ಟು ಬ್ರೈಟ್ Boil ಮತ್ತು on ಫೇಸ್ it. ಗ್ಲೋ ಬಂದಿದೆ ಅಂದರೆ Then once it ಹೇಳೋಕ್ಕಾಗಲ್ಲ. all it 100% ಅಲ್ಲ, cool, 200% ಅಂತಲೇ ಹೇಳ್ಬೋದು. squeeze it out. ತುಂಬ Put ಚೆನ್ನಾಗಿ ರಿಸಲ್ಟ್ in ಬಂದಿದೆ. it and ಅದಕ್ಕೋಸ್ಕರ ಟ್ರೈ squeeze out ಮಾಡೋದನ್ನ everything ತೋರಿಸೋಣ from the ನಿಮಗೆ ಅಂತ. ಇಷ್ಟು ದಿನ ಮಾಡಿರಲಿಲ್ಲ ವಿಡಿಯೋ, ಈಗ ಮಾಡ್ತಾ clean ಇದ್ದೀನಿ. oils and rich. 7 days There's a ಚಾಲೆಂಜ್ little ತಗೊಂಡು ಅಕ್ಕನ time ಮಗಳಿಗೆ and ಮಾಡಿಕೊಟ್ಟಿದ್ದೆ. ಅವಳ ಇದ್ಲು ತುಂಬ ಎದುರುಮೆ ಚೆನ್ನಾಗಿದೆ, ಬಾಂಗ್ರಣ ಇನ್ನೊಂದ್ಸಲ ಅವಸರ ಮಾಡಿಕೊಡಿ ಮ್ಯಾಕ್ಸಿಮಮ್ ಎಲ್ಲರೂ ಅಂತ. ಕೊಡಿ ಎಲ್ಲ ಅದಕ್ಕೋಸ್ಕರ ಹೋಗುತ್ತೆ ನಾನು ಸರಿ ಅಲ್ವಾ. ಇನ್ನೊಂದ್ಸಲ ಮಾಡ್ತಾ ಇದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ತಿಳಿಸ್ಕೊಡ್ತೀನಿ. ಹಾಗೆ ನಾನು ಕೂಡ ಫೇಸ್ಗೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು. ಅದಕ್ಕೆ ಏನೇನು ಬೇಕು ಅಂದರೆ ಕಿತ್ಳೆಹಣ್ಣಿನ ಚಿಪ್ಪೆ. ಹಾಗೆ ನಾವು ವೇಸ್ಟು ಅಂತ ಬಿಸಾಕ್ತೀವಿ ನೋಡಿ, ಅದರಿಂದ ನಮ್ಗೆ ಎಷ್ಟು ಯೂಸ್ ಇದೆ ಅಂತ. ಬೀಟ್ರೋಟು ಹಾಗೆ ಕ್ಯಾರೆಟು. ನಮಗೆ ಬೀಟ್ರೋಟು ಕ್ಯಾರೆಟು ಸ್ಕಿನ್ಗೆ ಹೇರ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಆಲಿವ್ ಆಯಿಲ್ ಆದರೂ ಹಾಕ್ಕೋಬೋದು, ನೀವು ಆಲ್ಮಂಡ್ ಆಯಿಲ್ ಆದರೂ ಹಾಕ್ಕೋಬೋದು. ಆಲ್ಮಂಡ್ ಆಯಿಲು ಕೂಡ ಅಷ್ಟೇ ಸ್ಕಿನ್ಗೆ ತುಂಬ, ಹೇರ್ಗೂ ಅಷ್ಟೇ ತುಂಬ ಒಳ್ಳೆಯದು. ಈಗ ನಾನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ನಾನು ಕಿತ್ಳೆಹಣ್ಣು ಹಾಗೆ ಕ್ಯಾರೆಟು ಹಾಗೆ ಬೀಟ್ರೋಟು ತೊಗೊಂಡಿದ್ದೀನಿ. ಎಲ್ಲ 2 ಬೀಟ್ರೋಟ್ ಸಿಪ್ಪೆ ತಗೋತಾ ಇದ್ದೀನಿ ನಾನು. ಹಾಗೆ ನೀವು ನೋಡ್ಬೋದು ಈ ಆಯಿಲ್ ಎಷ್ಟು ವೈರಲ್ ಆಗಿದೆ ಅಂತ. ತುಂಬ ವೈರಲ್ ಆಗಿದೆ, ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ಆದರೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈಗ ನಾನು ಕ್ಯಾರೆಟ್ ಮೇಲ್ಗಡೆ ಲೈಟಾಗಿ ಸಿಪ್ಪೆ ತಕ್ಕೋತಾ ಇದ್ದೀನಿ. ಯಾಕೆಂದರೆ ಕೆಲವೊಂದು ಸಲ ಅದ್ರಲ್ಲಿ ಮಣ್ಣುಗಳಿರುತ್ತೆ ಸಣ್ಣ ಸಣ್ಣದಾಗೆ, ಅದಕ್ಕೆ ಒಂದು ಸಲ ತಕ್ಕೋತಾ ಇದ್ದೀನಿ. ಬೀಟ್ರೋಟು ಹಾಗೆ ಕ್ಯಾರೆಟು ಸ್ಕಿನ್ಗೆ ಹಾಗೆ ಹೇರ್ಗೆ ತುಂಬ ಒಳ್ಳೆಯದು ಅಂತ ಹೇಳಿದ್ದೀನಿ. ಅದಲ್ಲದೆ ಇದರಲ್ಲಿ ತುಂಬ ವಿಟಮಿನ್ಗಳಿರೋದ್ರಿಂದ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ನಾವು ಹೆಲ್ತ್ಗೂ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಹೇರಳವಾಗಿ ಸಿಗೋ ವಿಟಮಿನ್ ತರಕಾರಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು ಸೇವಿಸಬೇಕು. ಯಾವ ಸೀಸನಲ್ಲಿ ಯಾವುದು ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು ಅದನ್ನು ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ನಮ್ಮ ಪೂರ್ವಜರು ಅಷ್ಟಿಲ್ದರೆ ಈ ಕಾಲದಲ್ಲಿ ಈ ಐಟಮ್ ತಿನ್ನಬೇಕು, ಈ ಕಾಲದಲ್ಲಿ ಈ ತರಕಾರಿಗಳು ಈ ಹಣ್ಣುಗಳು ತಿನ್ನಬೇಕು ಅಂತ ಸುಮ್ಮನೆ ಮಾಡಿಲ್ಲ. ಅದರಿಂದ ನಮಗೆ ಬೆನಿಫಿಟ್ ಇರುತ್ತೆ, ನಮಗೆ ಗೊತ್ತಿರಲ್ಲ ಯಾವ್ಯಾವ ಸೀಸನಲ್ಲಿ ಏನೇನು ಸಿಗುತ್ತೆ ಅದನ್ನು ತಿಂದು ನಾವು ಹೆಲ್ತ್ ಬೆನಿಫಿಟ್ ಪಡ್ಕೋಬೇಕು. ಈಗ ನಾನು ಆರೆಂಜ್ ಸಿಪ್ಪೆ ತಗೋತಾ ಇದ್ದೀನಿ. ಆರೆಂಜು ಕೂಡ ಅಷ್ಟೇ ಹೆಲ್ತ್ಗೂ ಒಳ್ಳೆಯದು. ಹಾಗೆ ಸಿಪ್ಪೆ ಇದೆಯಲ್ಲ, ನಾವು ವೇಸ್ಟು ಅಂತ ಬಿಸಾಕ್ತೀವಿ ನೋಡಿ, ಸಿಪ್ಪೆಯಿಂದನೂ ನಮಗೆ ಎಷ್ಟು ಬೆನಿಫಿಟ್ ಇದೆ ಅಲ್ವಾ. ಆರೆಂಜ್ ಸಿಪ್ಪೆನೂ ಕೂಡ ಚೆನ್ನಾಗೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನು ಪೌಡರ್ ಮಾಡಿ ಕೂಡ ನಾವು ಯೂಸ್ ಮಾಡ್ಬೋದು. ಫೇಸ್ಗೆ ತುಂಬ ಬೆನಿಫಿಟ್ ಇದೆ. ನಾನು ಆರೆಂಜ್ ಸಿಪ್ಪೆ ತಕ್ಕೊಂಡು ಮಡ್ಕೊಂಡೆ. ಹಾಗೆ ಬೀಟ್ರೋಟ್ ಕ್ಯಾರೆಟ್ ಸಿಪ್ಪೆ ಎಲ್ಲ ತಕ್ಕೊಂಡಿದ್ದೀನಿ, ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ನೆಕ್ಸ್ಟು ಬೀಟ್ರೋಟ್ನ ತುರ್ಕೋತೀನಿ. ತುಂಬ ದಿವಸದಿಂದ ಈ ವ್ಲಾಗ್ನ ಮಾಡಬೇಕು ಅಂತ ತುಂಬ ವೆಯ್ಟ್ ಮಾಡ್ತಾಯಿದ್ದೆ. ಅದಕ್ಕೆ ಹೇಳೋದು ಕಾಲ ಕೂಡ ಬರಬೇಕು ಅಂತ, ಟೈಮ್ ಬಂದರೆ ಎಲ್ಲ ಆಗುತ್ತೆ ಅಂತ. ಇವತ್ತು ಮಾಡಿ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಬೇಗ ಮಾಡ್ಕೋಬೋದು, ಜಾಸ್ತಿ ಹೊತ್ತೇನೂ ಆಗೋದಿಲ್ಲ. 1-2 ಕ್ಯಾರೆಟು 1-2 ಬೀಟ್ರೋಟ್ ಅಲ್ವಾ, ಒಂದು 5 ಮಿನಿಟ್ಸ್ಗೆಲ್ಲ ತುರ್ಕೊಬಿಡ್ಬೋದು ನಾವು. ಮೊದಲೇ ನಾವು ಕ್ಯಾರೆಟು ಹಾಗೆ ಬೀಟ್ರೋಟು ಆರೆಂಜು ಎಲ್ಲ ತಂದು ಮಡಿಕೋಬೇಕು. ಅವತ್ತೇ ಮಾಡ್ಕೋತೀನಿ ಅಂದ್ರೂ ಮಾಡ್ಕೋಬೋದು, ಇಲ್ಲ ಹಿಂದಿನ ದಿವಸ ಎಲ್ಲ ತಂದು ಮಡಿಕೊಂಡು ರೆಡಿ ಮಾಡ್ಕೊಂಡು ಮಾಡ್ಕೋತೀವಿ ಅಂದ್ರೂ ಮಾಡ್ಕೋಬೋದು. ಕೊಬ್ಬರಿ ಎಣ್ಣೆ, ನಾನು ಕೊಬ್ಬರಿನ ಮನೆಯಲ್ಲೇ ಎಲ್ಲ ಕಟ್ ಮಾಡ್ಕೊಂಡು ಹೋಗಿ ಹಾಕಿಸ್ಕೊಂಡು ಬಂದು ಎಣ್ಣೆ ತೊಗೊಂಡಿರೋದು. ಅದರಲ್ಲಿ ನಾನು ಪ್ಯೂರಾಗಿ ಮಾಡ್ಕೊಂಡಿರೋದು ಮನೆಯಲ್ಲೇ ಕೊಕೊನೆಟ್ ಆಯಿಲ್ ಅದು. ಈಗ ಬೀಟ್ರೋಟ್ ತುರ್ಕೊಂಡಿದ್ದಾಯಿತು, ನಾನು ನೆಕ್ಸ್ಟ್ ಈಗ ಕ್ಯಾರೆಟ್ ತುರ್ಕೋತಾ ಇದ್ದೀನಿ. ಡಯಟ್ ಮಾಡ್ಬೋದು, ಒಳ್ಳೆಯದು, ಬಟ್ ಅದನ್ನು ನೋಡ್ಕೊಂಡು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳ್ತೀನಿ. ಹೀಗೆ ನಮ್ಮ ಮನೆ ಹತ್ರ ಒಬ್ಬರು ಲೇಡಿ ಇದ್ದರು, ಅವರು ಡಯಟ್ ಮಾಡ್ತೀನಿ ಅಂತ ಡಯಟಲ್ಲಿದ್ದರು. ಆಂಬುಲೆನ್ಸ್ ಬಂದಿತ್ತು ಮನೆ ಹತ್ರ. ಆಮೇಲೆ ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ರು. ಏನು ಅಂತ ಕೇಳಿದಾಗ ಡಯಟ್ ಮಾಡೋಕ್ಕೋಗಿ ಈ ಥರ ಆಗಿದೆ ಅಂತ ಹೇಳ್ತಿದ್ರು. ತುಂಬ ಸುಸ್ತಾಗ್ಬಿಟ್ಟಿದ್ರು ಅವರು. ಅದಕ್ಕೋಸ್ಕರ ಹೇಳ್ತೀನಿ, ನೋಡಿಕೊಂಡು ಮಾಡಿ ಬಾಡಿನ ಬ್ಯಾಲೆನ್ಸ್ ಮಾಡಿಕೊಂಡು
ನಾವು ನಮ್ಮ ಬಾಡಿನ ಜಾಸ್ತಿ ಪ್ರೆಷರ್ ಕೊಡೋಕ್ಕೆ ಹೋಗಬಾರ್ದು. ನಮ್ಮ ಬಾಡಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಕೂಡ ನಾವು ನೆನಪಲ್ಲಿ ಇಟ್ಕೊಂಡು ಡಯಟ್ ಮಾಡಬೇಕು ಅಂತ ಹೇಳ್ತೀನಿ. ಆಮೇಲೆ ಈಗ ತುಂಬ ಡಾಕ್ಟರ್ಸ್ ಎಲ್ಲ ಸಿಗ್ತಾರೆ, ಸಜೆಸ್ಟ್ ಮಾಡ್ತಾರೆ, ಆ ರೀತಿಯಲ್ಲಿ ಮಾಡಿ ಅಂತ ಹೇಳ್ತೀನಿ. ಕ್ಯಾರೆಟ್ ತುರಿದಿಟ್ಕೊಂಡಿದ್ದು ರೆಡಿ ಆಯಿತು. ಹಾಗೆ ಕಿತ್ತಳೆಹಣ್ಣು ಸಿಪ್ಪೆ ಕೂಡ ರೆಡಿಯಾಗಿದೆ. ಹಾಗೆ ಬೀಟ್ರೂಟ್ ಕೂಡ ತುರಿದಿಟ್ಕೊಂಡಿದ್ದು ರೆಡಿಯಾಗಿದೆ. ಈಗ ನಾವು ನೆಕ್ಸ್ಟು ಹೇಗೆ ಮಾಡೋದು ಅಂತ ನೋಡೋಣ. ಗ್ಯಾಸ್ ಹಚ್ಕೊಂಡು ಸ್ಟೀಲ್ ಪಾತ್ರೆ ಇಟ್ಕೊಂಡಿದ್ದೀನಿ. ನೀವು ಅಷ್ಟೇ ಸ್ಟೀಲ್ ಪಾತ್ರೆ ಇಟ್ಕೊಳ್ಳಿ, ಖಾರದ ಪಾತ್ರೆ ಎಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ನಾನು ಹೇಳಿದ್ನಲ್ಲ, ಇದು ಪ್ಯೂರ್ ಕೋಕೋನಟ್ ಆಯಿಲು ನಾನೇ ಮಾಡ್ಕೊಂಡಿರೋದು ಅಂತ ನಾನು ತೊಗೊಂಡಿದ್ದೀನಿ. ಅದನ್ನು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕೋತಾ ಇದ್ದೀನಿ. ನಾವು ಫುಲ್ಲು ಕೆಳಗಡೆ ಇಳಿಸೋವರೆಗೂ ಲೋ ಫ್ಲೇಮಲ್ಲೇ ಇರಬೇಕು, ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಯಾಕಂದರೆ ಎಲ್ಲ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಎಷ್ಟಾಗುತ್ತೋ ಅಷ್ಟು ಮನೇಲೇ ಮಾಡ್ಕೊಳ್ಳೋದು ಒಳ್ಳೆಯದು. ಎಲ್ಲ ಐಟಮ್ಗಳನ್ನೂ ಅಷ್ಟೇ. ಹೊರಗಡೆ ಎಲ್ಲ ಈಗ ದಿನಕ್ಕೊಂದೊಂದು ತೋರಿಸ್ತಾನೆ ಇರ್ತಾರೆ ಟಿ ವಿಯಲ್ಲಿ, ಎಲ್ಲ ಕಲಬೆರಕೆ ಅಂತ. ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಮನೇಲಿ ಮಾಡ್ಕೋಬೇಕು. ಈಗ ಅದು ಸ್ವಲ್ಪ ಕಾಯಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡಬೇಕು ಅಲ್ಲಿವರೆಗೂ. ಕಾದ್ಮೇಲೆ ಹಾಕಬೇಕು. ಹಂಗಂತ ತುಂಬ ಕಾಯ್ದ ಮೇಲೆ ಹಾಕೋಕ್ಕೋದ್ರೆ ಮುಖಕ್ಕೆ ಸಿಡಿಯುತ್ತೆ. ಎಣ್ಣೆ ಕಾಯಬೇಕಷ್ಟೇ, ಕುದಿಯೋವರೆಗೂ ಬಿಡಬಾರ್ದು. ಎಣ್ಣೆ ಕಾದ್ಮೇಲೆ ಹಾಕಿ. ಈಗ ಎಣ್ಣೆ ಕಾದಿದೆ. ನಾನು ಫಸ್ಟು ಆರೆಂಜ್ ಸಿಪ್ಪೆನ ಹಾಕ್ಕೋತೀನಿ. ಈಗ ಹಾಕ್ತಾಯಿದ್ದೀನಿ ಆರೆಂಜ್ ಸಿಪ್ಪೆನ. ಈಗ ನೋಡಿ, ನಾನು ಹಾಕ್ಕೊಂಡಾಗ ನೋಡ್ಬೋದು ಬಬಲ್ಸ್ ಥರ ಸಣ್ಣ ಸಣ್ಣದಾಗಿ ಬರ್ತಾಯಿದೆ. ಹಾಗೆ ಸ್ವಲ್ಪ ಅದು ಫ್ರೈ ಆಗಲಿ ಅಂತ ಬಿಡಬೇಕು ನಾವು. ಸ್ವಲ್ಪ ಹಾಗೆ ತಿರುಗಿಸ್ಬೇಕು, ಸ್ವಲ್ಪ ಕೈ ಆಡಿಸ್ಕೋಬೇಕು. ಆ ಕಿತ್ತಳೆಹಣ್ಣಿನ ಸಿಪ್ಪೆ ಅಂಶ ಎಲ್ಲ ಆ ಎಣ್ಣೆಗೆ ಇಳ್ಕೊಬೇಕು. ಈಗ ಕಿತ್ತಳೆಹಣ್ಣು ಸಿಪ್ಪೆ ಅಂಶ ಎಲ್ಲ ಎಣ್ಣೆಯಲ್ಲಿ ಇಳ್ಕೊಂಡಿದೆ. ಈಗ ನಾವು ನೆಕ್ಸ್ಟು ಮೊದಲು ನಾವು ಕ್ಯಾರೆಟ್ ಹಾಕ್ಕೊಳ್ಳೋಣ, ಆಮೇಲೆ ಬೀಟ್ರೂಟ್ ಹಾಕ್ಕೊಳ್ಳೋಣ. ಈಗ ನಾನು ಫಸ್ಟು ಕ್ಯಾರೆಟ್ ಹಾಕೋತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೋಬೇಕು ಕ್ಯಾರೆಟು. ನಾವು ಒಟ್ಟಿಗೆ ಒಂದೇ ಸಲ ಹಾಕೋದ್ರಿಂದ ಅದು ಎಣ್ಣೆ ಅಲ್ವಾ, ಎಲ್ಲಿ ಮುಖಕ್ಕೆ ಸಿಡ್ಬಿಡುತ್ತೆ. ಸ್ವಲ್ಪನೇ ಹಾಕ್ಕೊಳ್ಳಿ, ಒಳ್ಳೆಯದು. ನಾನು ಈಗ ಎಲ್ಲ ಕ್ಯಾರೆಟೆಲ್ಲ ಪೂರ್ತಿ ಹಾಕ್ಕೊಂಡೆ. ಈಗ ನಾನು ಅದನ್ನು ಸ್ವಲ್ಪ ಕೈ ಆಡಿಸ್ಕೋತೀನಿ. ಹಾಗೆ ಬಿಟ್ಟರೆ ಸೀದೋಗ್ಬಿಡುತ್ತೆ. ಅದಕ್ಕೆ ಆವಾಗವಾಗ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಮರಿಬೇಡಿ, ಯಾವಾಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಈಗ ಕ್ಯಾರೆಟ್ ಅಂಶ ಕೂಡ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡಿದೆ, ನೀವು ನೋಡ್ಬೋದು. ಈಗ ನಾವು ನೆಕ್ಸ್ಟು ಬೀಟ್ರೂಟ್ ಹಾಕ್ಕೊಳ್ಳೋಣ. ಈಗ ನಾನು ಬೀಟ್ರೂಟ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬೀಟ್ರೂಟ್ ಕ್ವಾಂಟಿಟಿ ಜಾಸ್ತಿನೇ ಇದೆ. ಎಲ್ಲ ಹಾಕ್ಕೊಂಡೆ ನಾನೀಗ ಬೀಟ್ರೂಟ್ ಪೂರ್ತಿ. ಈಗ ಸ್ವಲ್ಪ ಅದನ್ನು ಕೈ ಆಡಿಸ್ಕೊಳ್ಳೋಣ. ಏನಾದರೂ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡಿದಾಗ, ಒಬ್ಬಟ್ಟು, ಅಕಸ್ಮಾತ್ ಏನಾದರೂ ಸಿಹಿ ಅಡುಗೆ ಮಾಡಿದಾಗ ನೋಡಿ ಹೀಗೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಆ ಥರ ಬರ್ತಾಯಿದೆ. ಬೀಟ್ರೂಟ್ ಅಂಶ ಎಲ್ಲ ಆ ಎಣ್ಣೆಗೆ ಇಳ್ಕೋಬೇಕು, ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು. ಆಲ್ರೆಡಿ ಕ್ಯಾರೆಟು ಹಾಗೆ ಆರೆಂಜ್ ಸಿಪ್ಪೆದು ಎಲ್ಲ ಇಳ್ಕೊಂಡಿದೆ ಅದರಲ್ಲಿ ಅಂಶ. ಈಗ ನಾವು ಬೀಟ್ರೂಟ್ ಹಾಕಿರೋ ಅಂಶ ಅದರಲ್ಲಿ ಇಳ್ಕೋಬೇಕು. ಆ ಅಂಶ ಅದರಲ್ಲಿ ಇಳ್ಕೋಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಎಣ್ಣೆ ಮೇಲೆ ತೇಲಬೇಕು, ನೋಡಿ ತೇಲ್ತಾ ಇದೆ ಎಣ್ಣೆ. ಇವಾಗ ಇದಾಗಿದೆ ಅಂತ ಅರ್ಥ. ಈಗ ಅದನ್ನು ಹಾಗೆ ಆಫ್ ಮಾಡಿಬಿಟ್ಟು ಗ್ಯಾಸ್ನ ಬಿಡಬೇಕು ಆರೋಕ್ಕೆ. ಈಗ ಸ್ವಲ್ಪ ತಾಯಿತು, ಎಣ್ಣೆ ಆರಿದೆ, ತುಂಬ ಚೆನ್ನಾಗಾಗಿದೆ. ಈಗ ನಾನು ಅದನ್ನು ಸೋಸ್ಕೋತೀನಿ. ನಾನು ಬಟ್ಟೆ ಹಾಕೋತಿಲ್ಲ, ಚೆನ್ನಾಗಿರೋದು ಜಾಲರಿಯಿಂದ ಸೋಸ್ಕೋತಾ ಇದ್ದೀನಿ. ಈಗ ನಾನು ಸೋಸ್ಕೋತೀನಿ. ಕೆಳಗಡೆ ಎಲ್ಲ ಚೆಲ್ಲುತ್ತೆ ಅಂತ ನಾನೊಂದು ತಟ್ಟೆ ಇಟ್ಕೊಂಡಿದ್ದೀನಿ ಕೆಳಗಡೆ. ಹಾಗೆ ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ಅದು ಸಿಪ್ಪೆದೆಲ್ಲ ಬರುತ್ತಲ್ಲ, ಅದೆಲ್ಲ ಬಟ್ಲಿಗೆ ಹಾಕೋತೀನಿ. ಯಾಕೆ ವೇಸ್ಟ್ ಮಾಡಬೇಕು ಅಂತ. ಅದನ್ನೆಲ್ಲ ನಾವು ಸ್ಕ್ರಬ್ ಥರ ಯೂಸ್ ಮಾಡ್ಕೋಬೋದು. ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಅದೆಲ್ಲ ಏನು ಬೇಗ ಕೆಡೋದಿಲ್ಲ. ಫ್ರಿಜ್ಜಲ್ಲಾದರೂ ಇಟ್ಕೋಬೋದು.
ಇಲ್ಲ ಹಾಗೇನಾದರೂ ನೀವು ಯೂಸ್ ಮಾಡ್ಬೋದು. ಈಗ ನಾನು ಸೋಸ್ಕೊತಾ ಇದ್ದೀನಿ, ನೀವು ನೋಡ್ಬೋದು ಆಯಿಲ್ ತುಂಬ ಚೆನ್ನಾಗಿ ಬಂದಿದೆ, ಹಾಗೆ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ಬೋದು. ಹಾಗೆ ಬೆಸ್ಟ್ ರಿಸಲ್ಟ್ ಸಿಗಬೇಕಂದ್ರೆ ನೀವು ಆವಾಗವಾಗ ಮಾಡ್ಕೊಳ್ಳೋದು ಒಳ್ಳೆಯದು. ತುಂಬ ದಿನಗಳುಗಟ್ಟಲೆ ಇಟ್ಕೊಳೋದ್ರಿಂದ ರಿಸಲ್ಟ್ ಸ್ವಲ್ಪ ಕಡಿಮೆ ಸಿಗುತ್ತೆ. ಆವಾಗವಾಗ ಫ್ರೆಶ್ಶಾಗಿ ಮಾಡ್ಕೊಂಡು ಹಾಕ್ಕೊಳ್ಳಿ. ನನ್ನ ಹತ್ರ ಗ್ಲಾಸ್ ಬಾಟಲ್ ಇತ್ತು, ಅದಕ್ಕೆ ನಾನು ಹಾಕ್ಕೋತಾ ಇದ್ದೀನಿ. ಗ್ಲಾಸ್ಗೆ ಬಾಟಲ್ಗೆ ಹಾಕ್ಕೊಳ್ಳೋದು ಒಳ್ಳೆಯದು, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ, ಪ್ಲ್ಯಾಸ್ಟಿಕಲ್ಲಿ ಹಾಕ್ಕೊಳ್ಳಿ. ಈಗ ನಾನು ಪೂರ್ತಿ ಸೋಸ್ಕೊಂಡಿದ್ದಾಯಿತು. ಈಗ ನಾನು ಅದಕ್ಕೆ ಆಲ್ಮಂಡ್ ಆಯಿಲ್ ಹಾಕ್ಕೋತಾ ಇದ್ದೀನಿ. ನೀವು ಯಾವ ಕಂಪ್ನಿದು ಬೇಕಂದ್ರೂ ಹಾಕ್ಕೋಬೋದು. ನಾನು ಈ ಕಂಪ್ನಿದು ತೊಗೊಂಡಿದ್ದೆ, ಅದಕ್ಕೋಸ್ಕರ ಇದು ಹಾಕ್ಕೋತಾ ಇದ್ದೀನಿ. ನಾನು ಇಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಹಾಕ್ಕೋತಾ ಇಲ್ಲ, ಇದರಲ್ಲೇ ಈ ಆಯಿಲಲ್ಲೇ ವಿಟಮಿನ್ ಇ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ, ಅದಕ್ಕೋಸ್ಕರ ಇದೇ ಸಾಕು ಅಂತ ನಾನು ಇದನ್ನೇ ಹಾಕ್ಕೋತಾ ಇದ್ದೀನಿ. ನಾನು 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ ಆಲ್ಮಂಡ್ ಆಯಿಲ್ನ. ಆಲ್ಮಂಡ್ ಆಯಿಲ್ ಕೂಡ ಅಷ್ಟೇ ಹೇರ್ಗೆ, ಸ್ಕಿನ್ಗೆ ತುಂಬ ಒಳ್ಳೆಯದು. ಹಾಗೆ ನಾವು ಬಾದಾಮಿ ಕೂಡ ಹೆಲ್ತ್ಗೆ ಒಳ್ಳೆಯದಾಗಿರೋದ್ರಿಂದ ನಾವು ರಾತ್ರಿ ಹೊತ್ತು ನೀರಲ್ಲಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಆ ಸಿಪ್ಪೆ ತೆಗೆದ್ಬಿಟ್ಟು ತಿನ್ನೋದ್ರಿಂದ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ. ನೋಡಿ, ನಾನು ಹೇಳಿದ್ನಲ್ಲ ವಿಟಮಿನ್ ಇ ಮೆನ್ಷನ್ ಮಾಡಿದ್ದಾರೆ, ಇದರಲ್ಲೇ ಇರೋದ್ರಿಂದ ನಾನು ಕ್ಯಾಪ್ಸೂಲ್ ಹಾಕ್ಕೊಳ್ಳಲಿಲ್ಲ. ಬೇಕಂದರೆ ನೀವು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೋಬೋದು. ಇದೇ ನೋಡಿ ವೈರಲ್ ಆಗಿರೋ ಆಯಿಲು, ಖುಷ್ಬು ಅವ್ರದ್ದು ಫೇಸ್ ಆಯಿಲ್ ಅಂತ ಹೇಳ್ಬೋದು. ತುಂಬ ಮೂವಿಂಗಲ್ಲಿದೆ, ಈಗ ಇದೇ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು. ಆಯಿಲ್ ತುಂಬ ಚೆನ್ನಾಗಾಗಿದೆ, ಹಾಗೆ ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನು ನೆಕ್ಸ್ಟು ಫೇಸ್ಗೆ ಮಸಾಜ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ನೀವು ನೋಡ್ಬೋದು ನನ್ನ ಫೇಸು ಎಷ್ಟು ಡಲ್ ಆಗಿದೆ ಈಗ ಅಂತ. ಬರೀ ನೀರಲ್ಲಿ ಪ್ಲೇನ್ ವಾಟರಲ್ಲಿ ಮುಖ ತೊಳ್ಕೊಂಡು ಬರ್ತೀನಿ. ಹಾಗೆ ಹೇಗೆ ಮಾಡ್ಕೊಳ್ಳೋದು ಮಸಾಜು ಫೇಸ್ಗೆ ಅಂತ ತೋರಿಸ್ತೀನಿ. ಇದೇ ನೋಡಿ ವೈರಲ್ ಆಗಿರೋದು ಖುಷ್ಬು ಅವ್ರದ್ದು ಫೇಸ್ ಆಯಿಲು. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ, ನನಗೂ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ, ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಆಗಲೇ ನನ್ನ ಮಕ್ಕನ ಮಗಳು ಕೊಟ್ಟಿದ್ದೆ, ಅವಳಿಗೂ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ. ಈಗ ನೋಡಿ ನನ್ನ ಫೇಸು ಎಷ್ಟು ಡಲ್ಲಾಗಿದೆ, ನಾನು ಫಿಲ್ಟರ್ ಹಾಕಿಲ್ಲ. ಈಗ ವೈರಲ್ ಆದ ಖುಷ್ಬು ಅವ್ರದ್ದು ಫೇಸ್ ಆಯಿಲ್ನ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಹಾಕ್ಕೋತಾ ಇದ್ದೀನಿ ಮುಂದೆ. ಘಮ ಘಮ ಅಂತ ಇದೆ ಆಯಿಲು. ಟೆನ್ ಮಿನಿಟ್ಸಿಂದ 30 ಮಿನಿಟ್ಸ್ವರೆಗೂ ನೀವು ಬಿಟ್ಬಿಟ್ಟು ನಾರ್ಮಲಾಗಿ ಸ್ನಾನ ಮಾಡ್ಕೋತೀರಲ್ಲ, ಹಾಗೆ ಸ್ನಾನ ಮಾಡ್ಕೋಬೋದು. ಇಲ್ಲ ಮುಖ ತೊಳೆಯೋಕ್ಕೆ ಮುಂಚೆ ಒಂದು ಸ್ವಲ್ಪ ಡ್ರಾಪ್ನ ನೀವು ಕೈಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫೇಸ್ಗೆ ಮಸಾಜ್ ಕೊಟ್ಬಿಟ್ಟು ನಾರ್ಮಲಾಗಿ ನೀವು ಸ್ನಾನ ಮಾಡ್ಕೊಬರ್ಬೋದು, ಇಲ್ಲ ಮುಖ ತೊಳ್ಕೊಬರ್ಬೋದು. 100%ಗೆ 200% ರಿಸಲ್ಟ್ ಕೊಡುತ್ತೆ ಇದು. ಬೇಕಂದರೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಲ್ಲ, ಅವಾಗ ನೀವು ನೋಡ್ಬೋದು. ನೀವು ಫೇಸ್ ವಾಶು ಸೋಪು ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಕಡಲೆ ಹಿಟ್ಟು ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಫೇಸ್ ಪೌಡರ್ ಮಾಡ್ಕೊಳೋದು ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನನಗೆ ಅದರಿಂದ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ. ಆಯಿಲ್ ಮಸಾಜ್ ಮಾಡ್ಕೊಳ್ಳೋದು ಅಂತಕ್ಕೆ ಫೇಸ್ ಗ್ಲೋ ಬರಲಿ ಅಂತ ನಾವೇನು ಮಾಡ್ತೀವಿ, ಫೇಸ್ಗೆ ಸೋಪ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು ಯೂಸ್ ಮಾಡೋದು ಬೇಡ, ಅದು ಕೆಮಿಕಲ್ ಆಗಿರೋದ್ರಿಂದ ನೀವು ಮನೆಯಲ್ಲೇ ಹೋಮ್ ಮೇಡಾಗಿ ಮಾಡ್ಕೊಂಡಿರೋ ಕಡಲೆ ಹಿಟ್ಟಾಗಿರ್ಬೋದು, ಈಗ ಅಂಗಡಿಯಲ್ಲಿ ಸಿಗೋ ಕಡಲೆ ಹಿಟ್ಟಾಗಿರ್ಬೋದು ಹಾಕ್ಕೋಬೋದು. ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಈಗ ಒಳ್ಳೊಳ್ಳೆ ಫೇಸ್ಗೆ ವಾಶ್ ಮಾಡೋ ಪೌಡರ್ಗಳು ಬಂದಿದೆ, ಅದು ಕೂಡ ನೀವು ಮನೇಲಿ ಮಾಡ್ಕೋಬೋದು. ನಾನು ಕೂಡ ಅಷ್ಟೇ ಮನೇಲಿ ಮಾಡ್ಕೊಂಡಿದ್ದೀನಿ ಫೇಸ್ಗೆ ಫೇಸ್ ವಾಶ್ ಪೌಡರ್ನ. ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ, ಎರಡೂ ಸೇರಿಸಿ ಅಂತಲೂ ಹೇಳ್ಬೋದು.
ನಾನು ಇವಾಗೆಲ್ಲ ಮನೆಯಲ್ಲೇ ಮಾಡ್ಕೋತಾ ಇದ್ದೀನಿ. ಫೇಸ್ ಕ್ರೀಮ್ ಆಗಿರ್ಬೋದು ನಾನು ಮನೆಯಲ್ಲೇ ಮಾಡ್ಕೋತಾ ಇದ್ದೀನಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಾನು ಹೇಗೆ ಫೇಸ್ಗೆ ಪೌಡರು ಹಾಗೆ ಫೇಸ್ಗೆ ಕ್ರೀಮ್ ಮಾಡ್ಕೊಂಡಿದ್ದೀನಿ ಅಂತ. ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಈಗ ಮನೆ ಹತ್ರನೂ ಕೊಟ್ಟಿದ್ದೀನಿ, ಸ್ವಲ್ಪ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಅವರು ಕೂಡ ಆರ್ಡರ್ ಎಲ್ಲ ಕೊಟ್ಟಿದ್ದಾರೆ, ನಾನು ಆರ್ಡರ್ ಕೂಡ ಮಾಡ್ತಾ ಇದ್ದೀನಿ. ಮನೆ ಹತ್ರ ಎಲ್ಲ ನಾನು ಸ್ವಲ್ಪ ಟ್ರಯಲ್ಗೆ ಕೊಟ್ಟಿದ್ದೆ, ಒಳ್ಳೆ ರಿಸಲ್ಟ್ ಬಂದಿದೆ, ಮಾಡಿಕೊಡಿ ಅಂತ ಹೇಳಿದ್ದಾರೆ. ಆರ್ಡರ್ ಕೂಡ ತೊಗೊಂಡಿದ್ದೀನಿ. ಯಾವ ಪ್ರಮೋಷನ್ ವೀಡಿಯೋನೂ ಅಲ್ಲ, ಏನೂ ಅಲ್ಲ. ಅವ್ರು ಕೇಳಿದ್ದಕ್ಕೆ ಸರಿ ಆಯಿತು ಮಾಡಿಕೊಡ್ತೀನಿ ಅಂತ ಆರ್ಡರ್ ತೊಗೊಂಡಿದ್ದೀನಿ ಅಷ್ಟೇ ಹೊರತು ನಾನು ಯಾರಿಗೂ ಇದು ಆರ್ಡರ್ಗೋಸ್ಕರ ಈ ವಿಡಿಯೋನೂ ಮಾಡಿಲ್ಲ, ಏನೂ ಇಲ್ಲ. ಇಷ್ಟ ಇದ್ದರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಆರ್ಡರ್ ಕೊಡಿ, ನಾನು ಮಾಡಿಕೊಡ್ತೀನಿ. ನಮ್ಮ ಅಕ್ಕನ ಮಕ್ಕಳು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ, ಕಾಲೇಜಲ್ಲೂ ಕೂಡ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸರಿ ಆಯಿತು ಅಂತ ಅವ್ರಿಗೂ ಕೂಡ ಮಾಡಿಕೊಡ್ತಾ ಇದ್ದೀನಿ. ನೆಕ್ಸ್ಟು ನಾನು ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ಎಷ್ಟು ಗ್ಲೋ ಬಂದಿದೆ ಅಂತ. ನೋಡ್ಬೋದು ನೀವು, ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಯಾವ ಫಿಲ್ಟರು ಹಾಕಿಲ್ಲ ವಿಡಿಯೋಗೆ. ನೋಡಿ ಆವಾಗಿರೋ ಡಲ್ನೆಸ್ಗೂ ಈಗಿರೋ ಫೇಸ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಮನೇಲೇ ಮಾಡ್ಕೊಂಡಿರೋ ವರ್ಕ್ ಆಗೋವಂಥ 100% ಅಲ್ಲ 200% ವರ್ಕ್ ಆಗೋವಂಥ ಫೇಸ್ ವಾಶ್ ಪೌಡರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಆವಾಗಲೂ ಇವಾಗಲೂ ಎಷ್ಟು ಗ್ಲೋ ಬಂದಿದೆ ಫೇಸು ಅಂತ. ಅದಕ್ಕೋಸ್ಕರ ನಿಮ್ಮ ಮುಂದೆನೇ ಒರೆಸ್ಕೋತಾ ಇದ್ದೀನಿ. ನಾನು ಮುಖಕ್ಕೆ ಏನೂ ಹಾಕಿಲ್ಲ, ನೋಡ್ಬೋದು ನೀವು. ನೋಡಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿದೆ, ಬ್ರೈಟಾಗಿ ಕಾಣಿಸ್ತಿದೆ. ನನ್ನ ಕಡೆಯಿಂದ ಖುಷ್ಬು ಮೇಡಮ್ಗೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಇದನ್ನು ಹೇಳ್ಕೊಟ್ಟಿದ್ದಕ್ಕೆ ನಮಗೂ ಎಲ್ಲ ಗೊತ್ತಾಗಿದ್ದು, ನಾವು ಎಲ್ಲ ಟ್ರೈ ಮಾಡಿದ್ದೀವಿ. ಆ ಕ್ರೆಡಿಟ್ ಎಲ್ಲ ನಿಮಗೆ ಹೋಗಬೇಕು. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ, ಮಾಡ್ಕೊಂಡಿದ್ದೀರಾ. ನೀವು ಮಾಡ್ಕೊಂಡಿರೋದನ್ನ ನಮಗೆ ಹೇಳ್ಕೊಟ್ಟಿರೋದ್ರಿಂದ ನಮಗೂ ತುಂಬ ಉಪಯೋಗ ಆಗಿದೆ. ಇದರಿಂದ ತುಂಬ ಜನ, ಎಷ್ಟೋ ಜನ ನಿಮ್ಮಿಂದ ಕಲ್ತ್ಕೊಂಡು ಮನೇಲಿ ಮಾಡ್ಕೊಂಡಿದ್ದಾರೆ, ಒಳ್ಳೆ ರಿಸಲ್ಟ್ ಬಂದಿದೆ. ಸ್ಕಿನ್ನು ತುಂಬ ಸಾಫ್ಟಾಗಿದೆ, ಹಾಗೆ ಗ್ಲೋ ಬಂದಿದೆ, ಬ್ರೈಟ್ನೆಸ್ ಕೂಡ ಬಂದಿದೆ. ಎಲ್ಲರೂ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಆರ್ಡರ್ ಏನಾದರೂ ಬೇಕಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ವಾಟ್ಸಪ್ ಮಾಡಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ವ್ಲಾಗ್ ನೀವು ನೋಡ್ಬೋದು. ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. Until then, bye. Keep smiling. Thank you for watching. Next vlog ಸಿಗೋಣ.